ಧರ್ಮ ಅಧರ್ಮ ಕಾಮ ಧರ್ಮದ ಗ್ರಂಥ ಬರೆಯಲು ಹೋದರೆ ಧರ್ಮರಾಯನು ಬರುವನು, ಅಧರ್ಮದ ಗ್ರಂಥ ಬರೆಯಲು ಹೋದರೆ ದುರ್ಯೋಧನ ಬರುವನು. ಆದರೆ ಕಾಮದ ಗ್ರಂಥ ಬರೆಯಲು ಹೋದರೆ ಈ ಕಾಮರಾಜನು ಬರುವನು. ಹೇಗೆ ಬರುವನು? ಕಾಮದ ಕಟ್ಟೆ ಒಡೆದು ಬರುವನು. ಶಮೆಂಧಾರನ ತಂಗಿ ಈಶ್ವರಿ, ಈ ಜಗತ್ತಿಗೆ ನೀ ಸುರ ಸುಂದರಿ. ಇಂದು ನೀ ಬರುವ ಈ ಸಮಯವನ್ನೇ ಕಾದು ಹೊಂಚು ಹಾಕಿ ನಿಂತಿರುವೆ. ಈ ಕೈಗಳು ಮಾಡಿ ನಿನ್ನ ಶೀಲವೆಂಬ ಸೀರೆಯನ್ನ ಹೊರಲೇಬೇಕು. ಯಾರು? ಈ ಊರಿನ ಶ್ರೀಮಂತ ಜಮೀನ್ದಾರನ ಸ್ನೇಹಿತ, ಇನ್ನು ನಿಮ್ಮಂತ ಹೆಣ್ಣುಗಳನ್ನ ಕಚ್ಚಿ ತಿನ್ನಲು ಬಂತ ಕಾಮುಕ, ಕರುಣೆಯೇ ಇಲ್ಲದ ಕಾಮರಾಜ್. ಆದರೆ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಕಾರಣವಿಲ್ಲದೆ ಕಾಲಿಡುವನಲ್ಲ ಈ ಕಾಮರಾಜ್. ಹುಟ್ಟು ಹೋಗಲಿ ನಿನ್ನ ತಂದೆ ತಾಯಿಯನ್ನ ಕರೆದುಕೊಂಡು ಚೂರು ಇಲ್ಲದೆ ಗಾಡಿಯಂತೆ ಒಬ್ಬೊಬ್ಬರಾಗಿ ಬಾಳು ಸಾಗಿಸುವೆಯಲ್ಲ, ಆ ಬಾಳಿಗೆ ಆಸರೆಯಾಗಬೇಕೆಂದು ನಿನ್ನನ್ನ ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಹೆಚ್ಚಿಗೆ ಮಾತನಾಡಿದ ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವ ಅಷ್ಟೇ. ಹೊರಟು ಹೋಗಲು ಬಂದಿಲ್ಲ ಈಶ್ವರೇ. ಹೊರೆ ಎಂಬ ಯೌವನದ ಕಡೆ ಹೊತ್ತು ತುಂಬಿ ತೂಗುತ್ತಿರುವ ನಿನ್ನ ದೇಹ ಸಿಕ್ಕಿಸಿಬಿಟ್ಟು ಹೊಸದಲ್ಲಿ ನಿಂತಿರುವ ನಿನ್ನ ಕನ್ನಕ್ಕೆ ತುಂಬಿಸಲು ಬಂದಿರುವನು ಈ ಕಾಮರಾಜ್. ನೋಡು, ಈ ಈಶ್ವರ ಒಂದು ವೇಳೆ ಮನಸ್ಸು ಮಾಡಿದ್ದಾದ್ರೆ ಈ ನಿನ್ನ ಹೆಣ ಸಾಧ್ಯ ಇಲ್ಲದೆ ಪಾತಾಳ ಸೇರದು ಖಂಡಿತ. ಅಷ್ಟೇ ಯಾಕೆ, ನಾನು ಮನಸ್ಸು ಮಾಡಿ ಹೋಗುವಂತ ಒಂದೇ ಒಂದು ಮಾತು ಹೇಳಿದ್ರೆ ಎಮ್ಮೆಲೆ ಎಂಟುಗಳ ಮಕ್ಕಳು ನನ್ನನ್ನ ಮದುವೆಯಾಗಲು ನಿಲ್ಲುತ್ತಿರುವಾಗ ನೀನು ಏಕಚಿತ್ ನೀನು ನನ್ನನ್ನ ಒಲಿಸಿಕೊಳ್ಳಲು ಬಂದಿರುವೆಯೇನೋ ಮೂರ್ಖ. ಮೈಯಲ್ಲಿ ಹರಿಯುವುದು ಕೆಂಪು ಬರ್ತಾನೆ, ಈ ಕಾಮರಾಜನ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ಬರ್ತಾನೆ. ಎಮ್ಮೆಲೆ ಎಂಟು ಮಕ್ಕಳ ಮೈಯಲ್ಲಿ ಏನಾದರೂ ಬಂಗಾರದ ಬಣ್ಣದ ರಕ್ತ ಹರಿಯುತ್ತದೆಯೇ? ಈ ಕಾಮರಾಜನ ಮೈಯಲ್ಲಿ ಹರಿಯುತ್ತಿರುವುದೇ ಅವರ ಮೈಯಲ್ಲಿ ಹರಿಯುತ್ತಿರುವುದು. ಸುಮ್ಮನೆ ತಲೆ ಕೆಡಿಸಿ ಬಾರಿ ಕಾಯ್ಬಿಟ್ಟು ಮಾತನಾಡು. ನೀನ್ ರೀತಿ ಹುಚ್ಚು ನಾಯ ಹಾಗೆ ಹಾರಾಡ್ತಾ ಇದ್ದಿದ್ದಾದ್ರೆ ನನ್ನನ್ನು ಹೇಳಿ ಈ ನಿನ್ನ ಮೈ ಚರ್ಮವನ್ನು ಸಿಗಿಸಿ ನಾನು ಮೆಟ್ಟನ್ನಾಗಿಸಿ ಮಾಡಿಕೊಳ್ಳಬೇಕಾಗಿದೆ. ಎಚ್ಚರ 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 ಎಚ್ಚರದ ಹೇಳಿ ವರ್ಷದಲ್ಲಿ ಕಣ್ಣಲ್ಲಿ ಕೋಮಕ್ರಿಯಾಗಿರುವ ನೀನವ ಹೆಣ್ಣು ಜಗದ ಕಣ್ಣು. ನೀನೊಬ್ಬ ಎಷ್ಟೋ ರಾಮದ ಹೆಣ್ಣುಗಳು ಗಂಡನ ಕಣ್ಣಿಗೆ ಬದಲಿಸಿ ಪರುಷ ತುಂಬಿದ ಈ ಹುಡುಗನ ಚೋಟಿ ಗಾಡಿ ಏರುವುದಂದ್ರೆ
ನಮ್ಮಂತ ಶ್ರೀಮಂತರು ನಮ್ಮಂತ ಯುವಕರು ಶ್ರೀಮಂತರನ್ನ ಅಂದಾಗ ಸುಮ್ಮನೆ ನನ್ನನ್ನು ಪ್ರೀತಿಸುವ ಮುಚ್ಚ ಬಾಯ ಹೋಗಿ ಹೋಗಿ ನಾನು ಅದು ಈ ಈಶ್ವರಿ ನಿನ್ನಂತ ಕಟಕನನ್ನ ಪ್ರೀತಿ ಮಾಡೋದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು. ನಾನೊಬ್ಬ ಅಗರ್ಭ ಶ್ರೀಮಂತನ ತಂಗಿ, ನೀನೊಬ್ಬ ಬಡವ. ಕೋಟ್ಯಾಧೀಶ್ವರನ ತಂಗಿ ಈಶ್ವರಿ. ಈಶ್ವರೇ, ಅದು ಅಲ್ಲಿದೆ ಶ್ರೀ ಓಂಕಾರೇಶ್ವರನ ದೇವಸ್ಥಾನ. ಈಗ ಇಲ್ಲಿದ ಈ ಕಾಮರಾಜನ ಕಾಮದ ಸ್ಥಾನ. ಹೇಗೆ ಉಳಿಸಿಕೊಳ್ಳುವೆ ಹೇಗೆ ಈ ಕಾಮರಾಜನ ಕಪಟ ನಾಟಕದ ಕಾರಸ್ಥಾನ. ಅಂತಾಗ ಯಾವ ಕೂಟಾಧೀಶ್ವರ ಸಹ ಇಲ್ಲಿ ಪ್ರತಿನಿಧಿಯನ್ನು ಕಾಪಾಡಲಾರ. ಸುಮ್ಮನೆ ಮುಚ್ಚ ಬಾಯಿ ಮಧ್ಯಹೀನ. ನಿನ್ನಂತ ಅವನಿಗೆ ಸರಿಗಾಸಲು ನಾನು ಕೊಡು ಬಡತನದ ಹೆಣ್ಣಲ್ಲ. ನಾನೊಬ್ಬ ಈ ಊರಿನ ಅಗರ್ಭ ಶ್ರೀಮಂತನ ತಂಗಿ ಎಂಬುದು ಮಾತ್ರ ಮರೆಯಬೇಡ. ನಿನ್ನಂತ ಶ್ರೀಮಂತರ ಮನೆ ಹೊರಗತ್ತೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಪಡೆದಿರಬೇಕು. ನಿಮ್ಮಂತ ಶ್ರೀಮಂತರ ಹೆಣ್ಣುಗಳನ್ನ ಪ್ರೀತಿಸುವುದಕ್ಕೆ ಪದವರು ಬೇಡವೇ? ಇಲ್ಲ, ಪದವರು ಕೊಡುವ ಸುಖ ನಿಮ್ಮಂತ ಶ್ರೀಮಂತ ಹೆಣ್ಣುಗಳಿಗೆ ಸಾಕಾಗಿಲ್ಲವೇ? ಒಮ್ಮೆ ಈ ಕಾಮರಾಜನೆಂಬ ಬಡವನಿಗೆ ನಿನ್ನ ಸೆರಗು ಹಾಸಿರೋದು ನಿನಗೆ ತಿಳಿಯುತ್ತದೆ. ವ್ಯಕ್ತಿಕಾರದಿಂದ ಈ ಬಡವನ ತಾಕತ್ತಿನ ಕಸರತ್ತು. ಶ್ರೀಮಂತರ ಹೆಣ್ಣು ಮಕ್ಕಳ ಅಂದ ಮಾತ್ರಕ್ಕೆ ಕಂಡವರಿಗೆ ಸೇವಾಸುವ ಹೆಣ್ಣುಗಳನ್ನು ತಿಳಿದುಕೊಂಡಿರುವುದೇನೋ ಮೂರ್ಖ. ಸಾಧ್ಯವಿಲ್ಲದ ಮಾತು. ಹೆಚ್ಚಿಗೆ ನಿನ್ನ ಒಂದೇ ಒಂದು ಮಾತು ನಿನ್ನ ಬಾಯಿಂದ ಬಂದಿದ್ದಾದ್ರೆ ಶ್ರೀಮಂತನ ತಂಗಿ ಈಶ್ವರೇ, ಈಗ ಹೇಳಬೇಕೇನು ನಿಮ್ಮಂತ ಶ್ರೀಮಂತರಿಯ ಸೊಬಗನ್ನ ಸೊಗಲಾಟಬದ್ಧ. ಸಂಜೆಯಾದರೂ ಸಾಕು ನೋಡಿ ಮೇಲೆ ಬಂತು ಬರುವ ಕಾಲೇಜು ಹುಡುಗರಿಗೆ ಕೈ ಮಾಡಿ ಕರೆದು ಸುಂದರಿಗಾರಿಕೆ ಕೆಟ್ಟ ರಂಡೆಯರಷ್ಟು ಏನಿನ್ನ ದುಷ್ಟ ಸಮಾಜವಲೇ. ತವರು ಮನೆಯಲ್ಲಿ ಮಿಂಡನ ಜೊತೆ ಓಡಿ ಹೋಗಿ ಮರಳಿ ತವರಿಗೆ ಬಂತು. ಮತ್ತೊಬ್ಬನನ್ನ ಮದುವೆಯಾಗಿ ನಂತರ ಗಂಧನ ಮನೆಯಲ್ಲಿ ನಾನೊಬ್ಬಳು ಕರತಿ, ನಾನೊಬ್ಬಳು ಕಂಕಮ್ಮ ಎಂದು ನಾಟಕ ಆಡುವ ಕಂಡ ಶ್ರೀಮಂತ ಹೆಣ್ಣುದರ್ಶಿಯ ಏನಿನ ದುಷ್ಟ ಸಮಾಜವಲೇ. ಇಟ್ಟುಕೊಂಡಿರುವ ಮಿಂಡನಿಗೋಸ್ಕರ ಕಟ್ಟಿಕೊಂಡಿರುವ ಕಂಡನನ್ನು ಸಾರಿಸುವ ಕೆಟ್ಟ ಶ್ರೀಮಂತ ಹೆಣ್ಣುಗಳಷ್ಟಿವ ಈಗಿನ ದುಷ್ಟ ದುನಿಯಾದಲೇ. ಅಷ್ಟೇ ಯಾಕಲೇ ಮೆಸೇಜಿನಲ್ಲಿ ಒಬ್ಬ, ಫೋನ್ ಕಾಲಲ್ಲಿ ಇನ್ನೊಬ್ಬ, ಸುತ್ತಾಡಲು ಮತ್ತೊಬ್ಬ, ಮದುವೆಯಾಗುವವನೇ ಬೇರೊಬ್ಬ. ಹೇಗೆ ಹೊರಿದು ಹಂಚಿಕೊಳ್ಳುವ ನಿಮ್ಮಂತ ಕಂಡ ಶ್ರೀಮಂತ ಹೆಣ್ಣುಗಳಷ್ಟಿವ ಈಗಿನ ದುಷ್ಟ ಶ್ರೀಮಂತ ಈ ಕೆಟ್ಟ ಸಮಾಜವಲ್ಲೇ. ಅಂತಾಗ ನೀ ಗರತಿಯಾದರೇನು ಕಂಕಮ್ಮನಾದರೇನು ಸಾಕಾಯಿಶ್ವರಿ ಬೇಕಾಲಿನ ಶ್ರೀಮಂತರ ಮನೆಯ ಇತಿಹಾಸ ಮುಗಿತು. ಈಗ ಕೈಯಲ್ಲ ಈಶ್ವರೇ, ನನ್ನ ಮೃದುವಾದ ತುಂಬಿಗೆ ಇಟ್ಟುಕೊಟ್ಟ ನಿನ್ನ ಕೈ. ಈಶ್ವರೇ, ಇಲ್ಲಿವರೆಗೆ ಯಾವ ಗಂಡಸು ಕೂಡ ನನ್ನ ಮೇಲೆ ಕೈ ಮಾಡಿಲ್ಲ. ಅಕಸ್ಮಾತ್ ಕೈ ಮಾಡಲು ಬಂದವರ ಕೈಯನ್ನ ಕತ್ತರಿಸದೆ ಸುಮ್ಮನೆ ಬಿಟ್ಟಿಲ್ಲ. ಅಂದಾಗ ನೀ ಒಂದು ಏಕಚ್ಚೆಂಡು ನಿನ್ನಿಂದ ನನ್ನ ಕಿಂಡಿಗೆ ಸಾಧ್ಯವಿಲ್ಲ ಈಶ್ವರಿಯೂ ಸಾಧ್ಯವಿಲ್ಲ. ನಿನ್ನ ಶೀಲವೆಂಬ ಸೂರ್ಯ ನನ್ನ ಆತ್ಮಕ್ಕೆ ಶಾಂತಿ.
ಕಾಮದಾಟದಲ್ಲಿ ಮಚ್ಚ ಧಾವಿಸುವುದವ ಯಾರು? ಈ ಮಂದರೆ ಮಧುಮಂತ ಡಕಾಯಿತರಿಗೆ ಕುರಿಗಾರವನೇ ಬಂಧದಲ್ಲಿ ಆಗ ಮಾತದವನೇ ವಾಯು ಮತ್ತು ಕಹುಲಿ ಲೇರಾಯ ಸುಮ್ಮನೆ ಈ ಕಾಮರಾಜನ ಕಾಮದ ಆಟಕ್ಕೆ ಭಂಗ ಮಾಡದೆ ಸರಿ ಎಲ್ಲ ಹೋದ್ರೆ ನಿನ್ನ ತಾಯಿಯ ಗರ್ಭವನ್ನು ಅಡಗಿಕೊಳ್ತರೋ ಹೊರತೆಗೆದು ನಿನ್ನ ಕೆಳವನ್ನು ಕೀಳುವ ಕರುಣೆ ಇಲ್ಲದ ಕಟುಕ ನಾನು ಅಂದಾಗ ನಮ್ಮ ಶ್ರೀಮಂತರ ಸಹವಾಸ ಮಾಡುವುದು ಒಂದೇ ಪತಿವ್ರತೆ ಮುಂದೆಯಾಗುವುದು ಒಂದೇ. ಸುಮ್ಮನೆ ಇವನ್ನ ಬಿಟ್ಟುಕೊಟ್ಟು ಇಲ್ಲಿಂದ ಕಾರ್ತಿಗೆಯಲ್ಲಿ ಮಗನ ಜಮೀನ್ದಾರ ಕೈಯಲ್ಲಾಗದ ಏರಿಯಂತಗಳನ್ನು ಬಿಟ್ಟುಕೊಂಡು ಹೋಗಲಿಕ್ಕೆ ಈ ರಾಯಣ್ಣ ಮೇಲೆ ಶಂಕನಲ್ಲ, ಇದು ನನ್ನವರು, ಈ ನನ್ನವರು ನಂದನ, ನನ್ನೂರು ಬಂದು ನಂಜನ ಮುಂದೆ ಅದು ಒಂದು ಹೆಣ್ಣನ್ನು ಕೈಬಿಟ್ಟಿದೆ ಎಂದಾಗ ಅವನಿಗೆ ಆನಂದ ಸ್ಪರ್ಶನ ಕೊಟ್ಟಿರುವ ಈ ಪರುಶು ಎಂಬ ಆಯುಧ ನನ್ನ ಹತ್ತಿರ ಇರುವಾಗ ನಿಮ್ಮಂತ ಗರ್ಭದ ಡಕಾಯಿತರು ಇಂಥ ಅಬಲೆಯರನ್ನ ಮುಟ್ಟಲು ಬಂದರೆ ರಕ್ಷಿಸುವುದೇ ಈ ರಾಯಣ್ಣನ ಆಟ. ಸುತ್ತ ಹೊತ್ತೋಣೆನ ಗಡಗಳ ನಡುಗಿಸುವ ಹಠ ದೊಡ್ಡ ಘಟ ಸರ್ಪನ್ನೇ ನಾನು ಹಾಕಿರುವಾಗ ನಿನ್ನದಾದ ಹಠ ಸುಮ್ಮನೆ ಇಲ್ಲಿಂದ ಹೊರಟುವುದು ಸರಿ. ಎಲ್ಲ ಹೋದ್ರೆ ನನ್ನ ಕ್ರಿಸ್ತನಿಗೆ ನಿನ್ನ ಗದೆಯನ್ನ ಚಿರಾತ್ಮನ ಗಡಗಡ ಕುಡಿಯಬೇಕು ಹೊತ್ತು ಬಲವಂಶ ಕ್ರಿಸ್ತನಿಗೆ ಹೆದರುವ ಹೇಡಿಯಲ್ಲೇ ಈ ರಾಯಣ್ಣ ಒಂದು ಕೊರಿ ಹಾಲು ಕೊಡಿದು ಗಂಡು ಹುಲಿಗಳ ಗಂಡ ಮಾಂಸ ಹೊಂದಿರುವ ಈ ರಾಯಣ್ಣ ಎಂಬುದನ್ನ ಮರೆಯಬಹುದ ಮಗನೇ ಮರೆಯಲ್ಲ. ನಿನ್ನಂತೆ ವಿಜಯದ ಪತಾಕೆ ಹಾರಿಸುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಕುಡಿಗಾರ ರಾಯಣ್ಣರು ಕಾಮರಾಜನ ಚಕ್ರಕೋಟೆಯ ಚಕ್ರ ಬಲೆಯಲ್ಲೇ ಸಿಕ್ಕಿ ಸುಡುಗಾಡು ಸೇರಿದ್ದಾರೆ ಕಾಮರಾಜನ ಕೈಯಲ್ಲೇ. ಮಗನೇ ಕಾಮರಾಜ, ನೀ ಸೃಷ್ಟಿಸಿದ ಚಕ್ರವ್ಯೂಹದಲ್ಲಿ ಸಿಲುಕಿ ಸಾಯಲಿಕ್ಕೆ ಚಕ್ರವ್ಯೂಹದಲ್ಲಿ ಸಿಲುಕಿ ಸಾವಿರಾರು ಜನರನ್ನ ಸರ್ವ ಬೃಂದವನ್ನು ಚಂಡಾಡಿ ಹೊರಗೆ ಬರುವುದು ಏನೆಂದು ಗೊತ್ತಿಲ್ಲದ ಅದು ನನ್ನ ಈ ರಾಯಣ್ಣ ನೀ ಸೃಷ್ಟಿಸಿದ ಚಕ್ರವ್ಯೂಹವನ್ನು ಬೆಳೆಸಿ ಹಸಿದ ಹುಲಿಯಂತೆ ಹಾರಿ ಬರುವ ಮೂರು ಲೋಕದ ತಂಡ ಮೂರು ಲೋಕದ ಮೂರು ಲೋಕದ ಕಂಡ ನಾನೇ ಪುಂಡ ಪ್ರಚಂಡನೆಂದು ಹೋರಾಡುವ ತುಲ್ಯೆ ಅಂದು ನಿನ್ನ ತಂದೆ ತಯ್ಯ ನನ್ನ ಹೊರತು ಆ ನಿನ್ನ ಕುರಿಗನ್ನ ಕಟ್ಟಿ ಹಾಕಿದನಲ್ಲ ಆ ಜಮೀನ್ದಾರಿಗೆ ತೋರಿಸಬೇಕಿತ್ತು ನಿನ್ನ ಕೊಟ್ಟಿಯ ಹೋರಾಟವನ್ನ. ಕಾಮರಾಜ, ಆ ಜಮೀನ್ದಾರನ ಹೆಸರನ್ನು ಹೇಳಿದ್ರೆ ಅವನಕ್ಕಿಂತ ಪೂರ್ವವಾಗಿ ನಿನ್ನ ದೇವರನ್ನು ಛಿದ್ರ ಮಾಡಬೇಕಾಗಿತ್ತು ಅಂದರೆ ಬರೆದಿಟ್ಟುಕೋ. ಕಲಿಯುಗದಲ್ಲಿ ಅರಿವಿಲ್ಲದೆ ಮಾತನಾಡುವ ರಾಯಣ್ಣ ನಿನ್ನಂತ ಇಷ್ಟು ಶೂರು ಈ ಜಮೀನ್ದಾರನ ಕೊಟ್ಟಿಯಲ್ಲಿ ಕುತ್ತುಕು ನಿಲ್ಲದ ಬಿಟ್ಟು ಒತ್ತಾಡುತ್ತಿರುವಾಗ ಅದನ್ನು ಈ ಜಮೀನ್ದಾರ ರಕ್ತದ ಒಬ್ಬರಿಯವರು ಅಷ್ಟೊಂದು ಸುಲಭವಾಗಲ್ಲ. ಹದಿನೇರಿಸುವ ನಿನ್ನ ಮೋಹಕ್ಕೆ ಪಾಶಿಸು ನಿನ್ನೆದುರಿಗೆ ನನ್ನ ಕೈ ಸೇವೆ ಕೊಡಲಾರೆ. ಬರೆದಿಟ್ಟುಕೋ